ಹುಡುಗಿರಿಗೆ ಮಾತ್ರ ಮೈಕ್ ಆನ್ ಮಾಡ್ಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ನಮ್ಮ ಪ್ರೊಡ್ಯೂಸರ್ ಅವ್ರ ಫಾದರ್ ಇದ್ದಾರೆ, ಹಿರಿಯರಿಗೆ, ಗೆಳೆಯರಿಗೆ, ಗೆಳತಿಯರಿಗೆ, ಇಲ್ಲಿ ಕೂತಿರೋ ನನ್ನ ಗೆಳತಿಯರಿಗೆ, ಗೆಳೆಯರಿಗೆ ಎಲ್ರಿಗೂ ನಮಸ್ಕಾರ. ಫಸ್ಟ್ ಇಲ್ಲಿ ಬರ್ತಿದ್ದಾಗೆ ಫಸ್ಟ್ ಮೈ ಜುಮ್ ಅನಿಸ್ತಾ ಇದೆ, ಈಗಲೂ ಜುಮ್ ಅಂತ ಇದೆ. ಅಪ್ಪು ಫೋಟೋಸ್ ನೋಡ್ತಿದ್ದಾಗೆ ಜುಮ್ ಅಂದ್ಬಿಡುತ್ತೆ ನನಗೆ. ನಾನು ಎಲ್ಲೋದ್ರೂ ಒಂದು ಮಾತು ಹೇಳ್ತಾ ಇರ್ತೀನಿ, ನೀವು ಕೇಳಿಸ್ಕೊಂಡಿರ್ತೀರ. ಮನುಷ್ಯ ಸತ್ರೆ ಸಾಯೋದಿಲ್ಲ, ಮರೆತ್ರೆ ಮಾತ್ರ ಸಾಯ್ತಾರೆ ಅಂತ. ಸೊ ಏನು ಪ್ರತಿ ವ್ಯಕ್ತಿಯಲ್ಲೂ ನಮ್ಮನ್ನು ಬಿಟ್ಟು ಹೋಗದವರಲ್ಲಿ ನಮಗೆ ಏನು ಬಿಟ್ಟು ಹೋಗ್ತಾರೆ ಅನ್ನೋದನ್ನು ನಾವು ನೆನಪು ಮಾಡ್ತಾ ಹೋದರೆ, ಅಪ್ಪು ಏನು ಬಿಟ್ಟು ಹೋದ್ರೆ ನಮಗೆ ಯಾವಾಗಲೂ ನಗ್ತಾ ಇರಿ, ಯಾವುದೇ ಪರಿಸ್ಥಿತಿಯಲ್ಲಾದರೂ ಮನುಷ್ಯ ನಗ್ತಾ ಇರಬೇಕು ಅಂತ ಹೇಳ್ಬಿಟ್ಟು. ಅದೇ ಥರ ನಮ್ಮ ತಂದೆ ನೆನೆಸ್ಕೊಂಡ್ರು ಅಷ್ಟೇ. ನಾನು ಅವ್ರೇನು ಕೊಟ್ಟೋದ್ರು ನನಗೆ, ನಂಬಿಕೆ ಕೊಟ್ಟೋದ್ರು. ಇನ್ನು ನನ್ನ ತಾಯಿ ಪ್ರೀತಿ ಬಿಟ್ಟೋದ್ರು ನನಗೆ. ಅದೇ ಥರ ಡಾಕ್ಟರ್ ರಾಜ್ಕುಮಾರ್ ಅವ್ರು ನೆನೆಸ್ಕೊಳ್ಳಿ, ಒಂದು ಗಣತೆ ಕೊಟ್ಟೋದ್ರು ನಮಗೆಲ್ಲ. ವಿಷ್ಣುವರ್ಧನ್ ನೆನೆಸ್ಕೊಳ್ಳಿ, ಗತ್ತು ಕೊಟ್ಟೋದ್ರು. ಅಂಬರೀಷ್ ನೆನೆಸ್ಕೊಳ್ಳಿ, ಒಂದು ಸರಳತೆ, ನಡೆಯುತ್ತೆ ಜೀವನ, ನಗ್ನಗ್ತದ ನಡೆಸೋ ಜೀವನ ಅಂದ್ಬಿಟ್ಟೋದ್ರು. ಶಂಕರ್ನಾಗ ಅನ್ಕೊಂಡ್ರೆ ಟೈಮ್ ಹೇಳ್ಬಿಟ್ಟೋದ್ರು ನಮಗೆ. ಈ ಥರ ಒಬ್ಬೊಬ್ರು ಏನಾದರೂ ಒಂದು ಕೊಟ್ಟೋಗಿರ್ತಾರೆ. ಅವ್ರನ್ನ ಆ ಥರ ನಾವು ಪ್ರತಿದಿನ ಅವ್ರನ್ನ ನೆನೆಸ್ಕೊಂಡು ಜೀವಂತವಾಗಿ ಉಳಿಸ್ಕೋಬೇಕು ಅನ್ನೋದೇ ಈ ಪಾಠ ಕಲಿಬೇಕಾಗಿರೋದು. ನಾವು ಜೀವನದಲ್ಲಿ ಮೈದಾನದಲ್ಲಿ ಕ್ರಿಕೆಟ್ ಆಡ್ತೀವಿ ನಾವು. ಏನಕ್ಕೆ ಹೇಳಿ ಆಟ ಆಡ್ಬೇಕು ನಾವು? 11 ಜನ ಕ್ರಿಕೆಟ್ ಆಡ್ತೀರಾ, 11 ಜನಕ್ಕೆ ಗೆಲುವು ಸಿಕ್ಕುತ್ತೆ. 11 ಜನನು ಚೆನ್ನಾಗಿ ಆಡ್ತಾರಾ? ಇಲ್ಲ, ಯಾರೋ ಒಬ್ರು ಗೆಲ್ಲಿಸ್ಬಿಡ್ತಾರೆ, ಇಲ್ಲ 10 ಜನನು ಸೇರಾಡ್ತಾರೆ. ಅಂದರೆ ಆ ಟೀಮ್ ವರ್ಕ್ ಇದ್ರೇನೆ ಗೆಲುವು ಸಿಗೋದು ಯಾವಾಗಲೂ. ಅದು ತುಂಬ ಮುಖ್ಯ ಅದು. ಆದರೆ ಒಂದು ಅಂಪೈರ್ ಅಪ್ಪಿ ತಪ್ಪಿ ಕೈಗೆ ಅಂದ್ಬಿಟ್ರೆ ಎಲ್ಲ ಆಟ ಮುಗಿದೋಯ್ತು. ಆ ಅಂಪೈರ್ ಯಾರಂದ್ರೆ ನೀವೇ, ಜನನೇ ಅಲ್ವಾ? ಸೊ ಗೆಲುವು ಅನ್ನೋದು ನಿಮ್ಮ ಕೈಲಿ ಕೊಟ್ಟಿದ್ದಾರೆ. ಸೊ ನಮ್ಮನ್ನು ಗೆಲ್ಸೋದು ಸೋಲ್ಸೋದು ಅದು ಯಾವತ್ತಿದ್ರೂ ಜನದ ಕೈಲೇ ಇರುತ್ತೆ. ನೀವುಗಳೇ ಅಂಪೈರ್ ಥರ ನೀವು. ಅದು ತುಂಬ ಮುಖ್ಯ. ಇನ್ನು